ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಬರೋಬ್ಬರಿ 6 ಬಾರಿ ಚಾಕು ಇರಿಯಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸದ್ಯ ನಟ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಇನ್ನು ರಾತ್ರಿ ನಡೆದಿರುವಂತಹ ಘಟನೆ ಇದು, ಮಧ್ಯರಾತ್ರಿ ನಡೆದಿರುವಂತಹ ಘಟನೆ. ಮಾಹಿತಿ ಪ್ರಕಾರ ದುಷ್ಕರ್ಮಿಗಳು 6 ಬಾರಿ ಚಾಕು ಇರಿದಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ಖ್ಯಾತ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಮೇಲೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾಗಿರುವಂತಹ ಘಟನೆ ಮಧ್ಯರಾತ್ರಿ ನಡೆದಿರುವಂಥದ್ದು. ಇನ್ನು ದರೋಡೆಕೋರ ಹಾಗೆ ಸೈಫ್ ಅಲಿ ಖಾನ್ ನಡುವೆ ಮಾರಾಮಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಸೈಫ್ ಅಲಿ ಖಾನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಸೈಫ್ ಅಲಿ ಖಾನ್ ರವರಿಗೆ ಚಾಕು ಚುಚ್ಚಿ ದರೋಡೆಕೋರ ಎಸ್ಕೇಪ್ ಆಗಿದ್ದಾನೆ. ತಡರಾತ್ರಿ 2:30ಕ್ಕೆ ಸೈಫ್ ಮನೆಗೆ ಅಪರಿಚಿತ ವ್ಯಕ್ತಿ ನುಗ್ಗಿದ್ನಂತೆ. ಅಂದ್ರೆ ಈತ ಬಂದಿರೋದು ಕಳ್ಳತನಕ್ಕೆ ಬಂದ ದುಷ್ಕರ್ಮಿಯಿಂದ ಈ ಕೃತ್ಯ ಎಸಗಿರೋ ಶಂಕೆ ವ್ಯಕ್ತವಾಗಿದೆ. ಸದ್ಯ ಮನೆಯಲ್ಲಿದ್ದ ಕರೀನಾ ಕಪೂರ್ ಮತ್ತು ಅವರ ಮಗಳು ಇಬ್ರು ಕೂಡ ಸೇಫ್ ಆಗಿದ್ದಾರೆ. ಬಟ್ ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಬಾಂದ್ರಾದಲ್ಲಿರುವ ನಿವಾಸದೊಳಗೆ ನುಗ್ಗಿದ ದುಷ್ಕರ್ಮಿ ಒಬ್ಬನೇ ಅಂತ ಹೇಳಲಾಗಿದೆ. ಆತ ಚಾಕುವಿನಿಂದ ಚುಚ್ಚಿರುವ ಪರಿಣಾಮ ಈಗ ಸೈಫ್ ಅಲಿ ಖಾನ್ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಸೈಫ್ ಮನೆಗೆ ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮತ್ತೊಂದು ಕಡೆ ಆರೋಪಿಯ ಬೆನ್ನು ಬಿದ್ದಿದ್ದಾರೆ ಮುಂಬೈ ಪೊಲೀಸರು. ನಟನ ನಿವಾಸಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದು, ಇನ್ನು ಸಿಸಿ ಕ್ಯಾಮೆರಾ ಸೇರಿದಂತೆ ಇಂಚಿಂಚು ಭಾಗಗಳಲ್ಲೂ ಕೂಡ ಖಾಕಿ ತಲಾಶ್ ನಡೆಸಿದೆ. ಮನೆ ಕೆಲಸಗಾರರು, ಸೆಕ್ಯೂರಿಟಿ ಗಾರ್ಡ್ ವಿಚಾರಣೆ ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಾಗೆ ಮನೆಯ ಒಳಗಡೆ ಹಾಗೆ ಹೊರಗಡೆ ಇರುವಂತಹ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಅಂದರೆ ಕಳ್ಳನ ಮುಖಪರಿಚಯ ಏನಾದರೂ ಸಿಗುತ್ತಾ, ಎಷ್ಟೊತ್ತಿಗೆ ಎಂಟ್ರಿ ಕೊಟ್ಟ, 2:30 ಸುಮಾರಿಗೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆತ ಹೇಗೆ ಬಂದ ಮನೆಯೊಳಗಡೆ ಅನ್ನೋದರ ಕುರಿತಾಗಿ ಈಗ ಗಂಭೀರ ತನಿಖೆ ಕೂಡ ನಡೀತಾ ಇರುವಂಥದ್ದು. ಮನೆಗಳ್ಳತನಕ್ಕೆ ಅಂತ ಹೇಳಿ ಆತ ಬಂದಿದ್ದಾನೆ. ಈ ಸಂದರ್ಭದಲ್ಲಿ ನಟ ಸೈಫ್ ಅಲಿ ಖಾನ್ ನೋಡ್ದಂತಿದೆ. ಆಗ ಇಬ್ಬರ ನಡುವೆ ಮಾರಾಮಾರಿ ನಡೆದಿದೆ. ಇನ್ನು ಭಯಭೀತನಾಗಿ ಆ ಸಂದರ್ಭದಲ್ಲಿ ಆತ ಚಾಕು ಕೂಡ ತಂದಿದ್ದ. ಆ ಚಾಕುವಿನಿಂದ ಬರೋಬ್ಬರಿ 6 ಬಾರಿ ಸೈಫ್ ಅಲಿ ಖಾನ್ಗೆ ಚುಚ್ಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರಲಿಲ್ವಾ, ಅಂದರೆ ಮನೆಯ ಸೆಕ್ಯೂರಿಟಿ ಇರ್ತಾರಲ್ವ, ಸೊ ಅವ್ರು ಇರಲಿಲ್ವಾ? ಈಗ ಬಾಲಿವುಡ್ನ ಖ್ಯಾತ ನಟ ಅಂದರೆ ಅವರ ಹಿಂದೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದೇ ಇರ್ತಾರೆ. ಬಟ್ ಮಧ್ಯರಾತ್ರಿ ಮಲಗಿರುವಂತಹ ಸಂದರ್ಭದಲ್ಲಿ ಹಾಗೆ ಯಾರೂ ಕೂಡ ಇರಲಿಲ್ಲ. ಬಟ್ ಮನೆಯ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ವಾ? ಸೊ ಆತನಿಗೂ ಈ ಕಳ್ಳ ಎಂಟ್ರಿ ಕೊಟ್ಟಿದ್ದು ಗೊತ್ತಾಗಲಿಲ್ವಾ? ಈ ಕಳ್ಳ ಯಾವ ರೀತಿ ಮನೆಯೊಳಗೆ ಎಂಟ್ರಿ ಕೊಟ್ಟ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾಗಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಮನೆಯ ಹೊರಗಡೆ ಹಾಗೆ ಒಳಗಡೆ ಇರುವಂತಹ ಸಿಸಿ ಕ್ಯಾಮ್ರಾಗಳ ತಲಾಶ್ ಕೂಡ ನಡೀತಾ ಇದೆ. ಮುಂಬೈನ ಪಶ್ಚಿಮ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ನಿವಾಸದಲ್ಲಿ ಮಧ್ಯರಾತ್ರಿ 2:30 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಸದ್ಯ ತೀವ್ರವಾಗಿ ಗಾಯಗೊಂಡಿದ್ದ ಸೈಫ್ ಅಲಿ ಖಾನ್ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಸೈಫ್ ಅಲಿ ಖಾನ್ ಅನ್ನೋದರ ಕುರಿತು ಸ್ವತಃ ಅಧಿಕಾರಿಗಳೇ ಮಾಹಿತಿಯನ್ನ ತಿಳಿಸಿದ್ದಾರೆ. ಮನೆಯಲ್ಲಿದ್ದವರು ಎಚ್ಚರಗೊಂಡ ನಂತರ ದರೋಡೆಕೋರ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಘಟನೆ ಸಂಬಂಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸಲಾಗ್ತಾ ಇದೆ ಅಂತ ಈ ಕುರಿತು ಪೊಲೀಸರು ಕೂಡ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ. ಇನ್ನು ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಘಟನೆ ಸಂಬಂಧ ತನಿಖೆ ನಡೆಸ್ತಾ ಇದ್ದೇವೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ತನಿಖೆಗೆ ಕೈ ಜೋಡಿಸಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ಹಲ್ಲೆಗೊಳಗಾಗಿದ್ದ ಸೈಫ್ ಅಲಿ ಖಾನ್ ಅವರನ್ನ ಮುಂಜಾನೆ 3:30 ಸುಮಾರಿಗೆ ಆಸ್ಪತ್ರೆಗೆ ಕರೆತರಲಾಗಿದೆ. ಇನ್ನು ಸೈಫ್ ಅವರಿಗೆ ಆಳವಾಗಿ ಚಾಕುವನ್ನು ಇರಿಯಲಾಗಿದೆ. ಬರೋಬ್ಬರಿ 6 ಬಾರಿ ಆ ದುಷ್ಕರ್ಮಿ ಚುಚ್ಚಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಬೆನ್ನು ಮೂಳೆ ಸೇರಿದಂತೆ 6 ಭಾಗಗಳಲ್ಲಿ ಗಾಯಗಳಾಗಿವೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ
ತಜ್ಞ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ನಡೆಸ್ತಾ ಇದ್ದಾರೆ ಅಂತ ಲೀಲಾವತಿ ಆಸ್ಪತ್ರೆಯ ಸಿಒಒ ಡಾಕ್ಟರ್ ನೀರಜ್ ಉತ್ತಮನಿ ಹೇಳಿದ್ದಾರೆ. ಇನ್ನು ಮನೆಗೆ ನುಗ್ಗಿದ್ದ ದರೋಡೆಕೋರ ಹಾಗೂ ಸೈಫ್ ಅಲಿ ಖಾನ್ ಮಧ್ಯೆ ಮಾರಾಮಾರಿ ನಡೆದಿದೆ. ಈ ವೇಳೆ ದರೋಡೆಕೋರ ಸೈಫ್ಗೆ ಚಾಕುವಿನಿಂದ ಹಲವು ಬಾರಿ ಚಾಕುವನ್ನ ಎರೆದಿದ್ದು ನಟನ ಪರಿಸ್ಥಿತಿ ಗಂಭೀರವಾಗಿದೆ. ಸದ್ಯಕ್ಕೆ ನಟ ಹೇಗಿದ್ದಾರೆ ಅನ್ನೋದರ ಕುರಿತಾಗಿ ಅವರ ಹೆಲ್ತ್ ಬುಲೆಟಿನ್ ಕೂಡ ಇನ್ನಷ್ಟೇ ಬಿಡುಗಡೆ ಆಗಬೇಕಾಗಿದೆ. ಸದ್ಯಕ್ಕೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿಯಿಂದ ಬರೋಬ್ಬರಿ 6 ಬಾರಿ ಚಾಕುವನ್ನ ಇರಿಯಲಾಗಿದೆ. ಸದ್ಯ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತಾಗಿ ಕೂಡ ಮೂಲಗಳಿಂದ ಮಾಹಿತಿ ಇರುವಂಥದ್ದು. ಅಂದ್ರೆ ಈತ ಕಳ್ಳತನಕ್ಕಾಗಿ ಬಂದಿದ್ದ, ಆ ಸಂದರ್ಭದಲ್ಲಿ ನಟ ನೋಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓವರ್ ಆಲ್ ಡೀಟೇಲ್ಸ್ ಮಧುಮಾಲ, ಏನಂದ್ರೆ ಮಧ್ಯರಾತ್ರಿ 2:30 ಸುಮಾರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಸೈಫ್ ಅಲಿ ಖಾನ್ ಅವರು ಮಲಗಿದ್ದಂತಹ ಒಂದು ಬೆಡ್ರೂಮ್ಗೆ ನುಗ್ಗಿದ್ದಾನೆ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವರ ಪತ್ನಿ ಮತ್ತೆ ಮಕ್ಕಳು ಕಿರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಕೂಡಲೇ ಸೈಫ್ ಅಲಿ ಖಾನ್ ಅವರು ಕೂಡ ಅಪರಿಚಿತ ವ್ಯಕ್ತಿ ಒಳ ನುಗ್ಗಿದ್ನಲ್ಲ, ಅವನ ಮೇಲೆ ಅವನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಅವನ ಜೊತೆ ಇವರು ಕೂಡ ಅದನ್ನ ತಡಿಲಿಕ್ಕೆ ಟ್ರೈ ಮಾಡಿದ್ದಾರೆ. ಅಂದ್ರೆ ಯಾರು ಅಂತ ಹೇಳಿ ಆಕ್ಸಿಡೆಂಟ್ ಆಗಿ ಈಗ ಯಾರಾದ್ರೂ ಎಂಟರ್ ಆದಾಗ ಯಾವ ರೀತಿ ಒಂದು ಘಾಸಿ ಆಗುತ್ತಾ ಆ ಒಂದು ಘಾಸಿಗೆ ಒಳಗಾಗಿದ್ದಾರೆ. ಆತ ವೆಪನ್ ಅನ್ನ ತಂದಿದ್ರಿಂದಾಗಿ ಇವ್ರಿಗೆ ಇದು ಯಾವುದೇ ಪ್ಲಾನ್ ಇಲ್ಲ ಇದ್ದಿದ್ರಿಂದಾಗಿ ಆತ ಏಕಾಏಕಿ ಹಲ್ಲೆ ಮಾಡ್ಲಿಕ್ಕೂ ಕೂಡ ಶುರು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅವರು ನಮ್ಮನ್ನ ಮತ್ತು ನಮ್ಮ ಫ್ಯಾಮಿಲಿ ಅವರನ್ನ ಸೆಕ್ಯೂರ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಫೈಟ್ ಕೂಡ ಶುರುವಾಗಿದೆ. ಆ ಸಂದರ್ಭದಲ್ಲಿ ಅವನು 6 ಬಾರಿ ಸೈಫ್ ಅಲಿ ಖಾನ್ ಅವ್ರಿಗೆ ಚಾಕುವಿನಿಂದ ಹಿರಿದಿದ್ದಾನೆ. ಆನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಈಗ ICU ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಟ್ 6 ಬಾರಿ ಹಿರಿದಿದ್ರಿಂದಾಗಿ ಸೈಫ್ ಅಲಿ ಖಾನ್ ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಆದ್ರೂ ಕೂಡ ಪೊಲೀಸ್ ವೈದ್ಯರು ಅವ್ರಿಗೆ ಎಲ್ಲಾ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನ ಅವ್ರಿಗೆ ಸಿವಿಯರ್ ಇಂಜೂರ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಿದೆ. ಇನ್ನು ಈ ಕಡೆ ನೋಡಿದ್ರೆ ಪೊಲೀಸ್ ಅವರು ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಇದೊಂದು ಪ್ರಕರಣ ದಾಖಲಾಗಿದ್ದು ಆತ ಅಲ್ಲಿಂದ ಅಪ್ಸ್ಕೊಂಡಾಗಿದ್ದಾನೆ. ಆ ನಿಟ್ಟಿನಲ್ಲಿ ಆರೋಪಿಯ ಒಂದು ಪತ್ತೆಗಾಗಿ ಈಗ ಪೊಲೀಸ್ ಅವರು 3-4 ತಂಡಗಳನ್ನ ಮಾಡಿ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ CCTV ಫುಟೇಜ್ ಮತ್ತೆ ಆ ಒಂದು ಅವರ ಒಂದು ನಿವಾಸದ ಸುತ್ತಮುತ್ತ ಆತನ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಕಳ್ಳತನಕ್ಕೆ ಬಂದಿರ್ಬೋದು ಇವನು ಅಂತ ಹೇಳಲಾಗ್ತಿದೆ. ಬಟ್ ಆ ಸಂದರ್ಭದಲ್ಲಿ ಅವನಿಗೂ ಕೂಡ ಯಾರು ಅಪರಿಚಿತ ವ್ಯಕ್ತಿ ಎಂಟ್ರಿ ಆಗಿದ್ನಲ್ಲ, ಅವನಿಗೂ ಕೂಡ ಒಂದ್ ರೀತಿಯಾಗಿ ಕಸಿವಿಸಿ ಆಗಿದ್ದಾನೆ. ಈ ಸಂದರ್ಭದಲ್ಲಿ ಅವನು ಕೂಡ ಹಲ್ಲೆಯನ್ನ ಮಾಡೋಕೆ ಶುರು ಮಾಡಿದ್ರಿಂದಾಗಿ ಅವನ ಹಿನ್ನೆಲೆ ಅಥವಾ ಏನಾದ್ರೂ ಆ ಒಂದು ಪೊಲೀಸ್ ಅವರ ಒಂದು ಲಿಸ್ಟ್ ಅಲ್ಲಿ ಒಂದು ಈ ರೀತಿಯಾಗಿ ಕುಖ್ಯಾತ ಕಳ್ಳರು ಏನಿರ್ತಾರಲ್ಲ, ಯಾಕೆಂದ್ರೆ ಒಬ್ಬ ಸೆಲೆಬ್ರಿಟಿ ಮನೆಗೆ ನುಗ್ಬೇಕು ಅಂದ್ರೆ ಅದಕ್ಕೆಲ್ಲ ಒಂದು ಒಂದು ಪ್ಲಾನ್ ಇರುತ್ತೆ. ಬಹುಶಃ ಈ ರೀತಿಯಾಗಿ ಇವರು ಸೀರಿಯಲ್ ಕಳ್ಳತನದ ದರೋಡೆಕೋರ ಅಥವಾ ಇವರ ಹಿನ್ನೆಲೆ ಅನ್ನೋದ್ರ ಬಗ್ಗೆ ಅವರ ಒಂದು ಲಿಸ್ಟ್ ನಲ್ಲಿ ಏನಿರುತ್ತಲ್ಲ ಆ ಲಿಸ್ಟ್ ಪ್ರಕಾರ ಅವರು ಕೂಡ ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆತ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಎನ್ಕ್ವೈರಿಯನ್ನ ಶುರು ಮಾಡಿದ್ದಾರೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಪೊಲೀಸರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಸೈಫ್ ಅಲಿ ಖಾನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನಟನ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಮುಂಬೈನ ಬಾಂದ್ರಾದಲ್ಲಿರುವ ನಟ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಗುರುವಾರ ಮುಂಜಾನೆ 2:30 ಸುಮಾರಿಗೆ ಈ ದರೋಡೆಕೋರನೊಬ್ಬ ನುಗ್ಗಿ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿಯನ್ನ ಮಾಡಿ
ಬರೋಬ್ಬರಿ 6 ಬಾರಿ ಚಾಕುವಿನಿಂದ ಇರಿದಿದ್ದಾನೆ. ಇನ್ನು ನಟನ ಬೆನ್ನು ಮೂಳೆ ಸೇರಿದಂತೆ ದೇಹದ ಅನೇಕ ಕಡೆಗಳಲ್ಲಿ ಚಾಕುವಿನಿಂದ ಇರಿದಿರುವ ಗಾಯಗಳಾಗಿವೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಯಾವಾಗ ನಟ ಕಿರ್ಚ್ಕೋತಾರೋ ಆ ಸಂದರ್ಭದಲ್ಲಿ ಮನೆಯವರು ಕೂಡ ಎಚ್ಚರಗೊಳ್ತಾರೆ. ಆಗ ತಕ್ಷಣವೇ ಮನೆಯವರೆಲ್ಲರೂ ಕೂಡ ಎಚ್ಚರಗೊಂಡಾಗ ಕಳ್ಳ ಅಲ್ಲಿಂದ ಕಾಲು ಕಿತ್ತಿದ್ದಾನೆ. ಇನ್ನು ತದನಂತರ ತಕ್ಷಣವೇ ನಟನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು. ಇನ್ನು ಘಟನೆ ನಡೆದ ತಕ್ಷಣ ನಟ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೆ ಪೊಲೀಸರು ಆಗಮಿಸಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಆದಷ್ಟು ಬೇಗ ದುಷ್ಕರ್ಮಿಯನ್ನ ಪತ್ತೆ ಹಚ್ಚುತ್ತೇವೆ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ಇನ್ನು FIR ಅನ್ನ ದಾಖಲಿಸಿರುವ ಪೊಲೀಸರು ಆ ಕಳ್ಳನನ್ನ ಹಿಡಿಯೋದಕ್ಕೆ ಅನೇಕ ತಂಡಗಳನ್ನ ಕೂಡ ರಚಿಸಿದ್ದಾರೆ. ಅಂದ್ರೆ ಇಲ್ಲಿ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರುತ್ತೆ. ಆತ ನಿಜಕ್ಕೂ ಕೂಡ ಕಳ್ಳನ ಅಥವಾ ಏನು ನಟನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಾನೆ ಎಂಟ್ರಿ ಕೊಟ್ಟಿದ್ನ? ಸೊ ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ಸದ್ಯಕ್ಕೆ ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂಡ್ ಮತ್ತೊಂದು ಪಕ್ಕಾ ಪ್ರೀ ಪ್ಲ್ಯಾಂಡ್ ಹಾಗೆ ಅಂದರೆ ಖ್ಯಾತ ನಟ, ಬಾಲಿವುಡ್ನ ಖ್ಯಾತ ನಟ ಸೈಫ್ ಅಲಿ ಖಾನ್ ಅಂದರೆ ಅವರ ಮನೆಗೆ ಸೆಕ್ಯೂರಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಇವರೆಲ್ಲರ ಕಣ್ಣು ತಪ್ಪಿಸಿ ಆತ ಮನೆ ಒಳಗಡೆ ಹೇಗೆ ಎಂಟ್ರಿ ಕೊಟ್ಟ ಅನ್ನೋದು ಇಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಪ್ರಶ್ನೆ. ಸೊ ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.